ಸರ್ BJP ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ? ಅವರೆಲ್ಲ ವಾಮ ಮಾರ್ಗದಲ್ಲಿ ಹೋಗಿದ್ದೆ. ಆಗ JDS ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು, ಅವ್ರು ಕೈ ಕೊಟ್ಟು ಹೋದ್ರು. ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವ್ರನ್ನ ಅವ್ರ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್. ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ, ಶತ್ರುಗಳು ಶಾಶ್ವತ ಅಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವ್ರ ಬೆಸ್ಟ್ ಎಕ್ಸಾಂಪಲ್. ನಾನು ಈ ಕೊಟೇಶನ್ ಓದ್ತಿದ್ದೆ, ಸ್ನೇಹಿತರು ರಾಜಕಾರಣದಲ್ಲಿ ಪರ್ಮನೆಂಟ್ ಅಲ್ಲ, ಶತ್ರುಗಳು ಪರ್ಮನೆಂಟ್ ಅಲ್ಲ. ಆ ಎಕ್ಸಾಂಪಲ್ ನಾನು ಎಕ್ಸೆಪ್ಷನ್. ನಾನು ಕುಮಾರಸ್ವಾಮಿ ಅವರಲ್ಲ ಅಲ್ವಾ ಸರ್, ನಾನು ಪ್ರದೀಪ್ ಈಶ್ವರ್ ಅಲ್ವಾ ಸರ್? ಹಾಗೆ ಇಷ್ಟೆಲ್ಲ ಆಗ್ತಾ ಇದೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತ ಯತ್ನಾಳ್ ಅವರು ಹೇಳೋದು. ಸಿದ್ದರಾಮಯ್ಯ ಸೇರಿದಂತೆ ಬೊಮ್ಮಾಯಿ ಇರ್ಲಿ, ಜಗದೀಶ್ ಶೆಟ್ಟರು ಸೇರಿದಂತೆ ಬಸವರಾಜ ಯಡಿಯೂರಪ್ಪ ಎಲ್ಲರ ಮೇಲೂ ತನಿಖೆ ಮಾಡ್ತೀವಿ ಅಂತ. ಸರ್, ನಾನು ಇನ್ನು ರಾಜಕಾರಣಕ್ಕೆ ಹೊಸಬನು. ಈ ಅಡ್ಜಸ್ಟ್ಮೆಂಟ್ಗಳು ಹೆಂಗಿರುತ್ತೋ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ಯಾಕೆಂದರೆ ನಾನು ಕ್ಲಿಯರ್ ಆಗಿದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ. ಪ್ರತಿದಿನ ಬೆಳಗ್ಗೆ ನನ್ನ ಮನೆ ಬಾಗಿಲು ತೆಗೆಯುವಾಗ, ನಾನು ಇಷ್ಟು ಅಗ್ರೆಸಿವ್ ಆಗಿದ್ದಾಗ IT ಹಿಡಿಯೋನು ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಐ ಡೋಂಟ್ ಕೇರ್ ಅನ್ನೋ ಅಸಂಪ್ಷನಲ್ಲೇ ನಾನು ಮನೆ ಬಾಗಿಲು ತೆಗಿತೀನಿ. ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್. ಬಟ್ ನನಗಂಥ ಅಡ್ಜಸ್ಟ್ಮೆಂಟ್ಗಳ ಅವಶ್ಯಕತೆ ನನಗೆ ಇನ್ನೂ ಇಲ್ಲ. ನೋಡೋಣ ಏನೇನಾಗುತ್ತೋ ರಾಜಕಾರಣ. ಬಟ್ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಅಪಾರವಾದ ಗೌರವ. ಹಾಂ ಸರ್, ನಾನು MLA ಹೇಳ್ಬೇಕಾ ಟೀಚರ್ ಆಗಿರ್ಬೇಕು? ನಾನು ನೋಡಿ, ಒಂದು ನನಗಿರೋ ಸ್ಪಷ್ಟ ಮಾಹಿತಿ, ವೆದರ್ ಇದು ಕಾಂಟ್ರವರ್ಸಿಗೆ ದಾರಿ ಆಗ್ಬೋದು, ಬಟ್ ಪರವಾಗಿಲ್ಲ. ನೀಟ್ ಪರೀಕ್ಷೆಯನ್ನು ತಮಿಳ್ನಾಡು ಕ್ಯಾಬಿನೆಟ್ಟು ಮತ್ತು ನಮ್ಮ ಕರ್ನಾಟಕ ಕ್ಯಾಬಿನೆಟ್ಟು ಕ್ಯಾನ್ಸಲ್ ಮಾಡಿ CETಯಲ್ಲೇ ಸ್ಕೋರ್ ಕೊಡೋಣ ಅಂತ ತೀರ್ಮಾನ ಆಗಿದೆ. ಇದು ಸರ್ಕಾರದ ತೀರ್ಮಾನ. ಆ್ಯಸ್ MLA ಆಗಿ ನನ್ನ ಸಹಕಾರ ಇದೆ. ಇದು ಫರ್ದರ್ ಸ್ಟೆಪ್ ಏನಾಗುತ್ತೆ, ಇದು ಕ್ಯಾಬಿನೆಟ್ ತೀರ್ಮಾನ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಈ ತೀರ್ಮಾನ ನಿಲ್ಲಲ್ವೇನೋ ಅನ್ನೋದು ನನ್ನ ಭರವಸೆ. ಯಾಕೆಂದರೆ ನಾನು ಕಳೆದ 10 ವರ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ನ ಓದ್ಕೊಂಡ್ಬಂದಿದ್ದೀನಿ. ತಮಿಳ್ನಾಡವರು ಸುಗ್ರೀವಾಜ್ಞೆ ಹೊರಡಿಸಿದ್ರು ನೀಟ್ ಕ್ಯಾನ್ಸಲ್ ಮಾಡಿ ಅಂತ, ಮಾಡೋಕ್ಕಾಗಲಿಲ್ಲ. ಬಟ್ ಏನಾಗುತ್ತೆ ಈಗ ನೋಡಿ, ಭಾಳಷ್ಟು ಜನ ಹೇಳ್ತಾ ಇದ್ರು ರೀನೀಟ್ ಆಗುತ್ತೆ ಅಂತ. ನಾನು ಮೊದಲೇ ಹೇಳಿದ್ದೆ, ನೀಟ್ ಆಗಲ್ಲ. ಯಾಕೆ ಅಂದರೆ ಲಾರ್ಜರ್ 24 ಲಕ್ಷ ಜನ ಹುಡುಗರು, ಯಾವುದೋ 2 ಸೆಂಟ್ರಲ್ ಸಮಸ್ಯೆ ಆದರೆ 24 ಲಕ್ಷ ಜನಕ್ಕೆ ಸಮಸ್ಯೆ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈಗ ನೀಟ್ ನಡೆಸಿ ಅಂತ ಎಷ್ಟು ಸ್ಟೇಟ್ ಹೋಗ್ಬೋದು ಫೇವರ್ ಆಗಿ? ನನಗೆ ಗೊತ್ತಿರೋ ಪ್ರಕಾರ ನೀಟ್ ಮುಂದುವರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್.